ಅಜ್ಜಿಯ ತೋಟ ಪಾಠವನ್ನು ಬರೆದವರು ಕೆ.ಸಿ. ಶಶಿಧರ ಅವರು ಲೇಖಕರು. ಪಾಠ ಪ್ರವೇಶವನ್ನು ನೋಡೋಣ. ನಮ್ಮದು ಕೃಷಿ ಪ್ರಧಾನ ಸಮಾಜ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ. ನಮಗೆ ಆಹಾರ ಕೊಡುವುದು ಕೃಷಿ. ನಮ್ಮ ಫುಡ್ಡೆಲ್ಲ ಬರ್ತಾ ಇರೋದು ಅಗ್ರಿಕಲ್ಚರಿಂದ. ಕೃಷಿ ನಿರಂತರವಾಗಿರಲು ನಮ್ಮ ಪರಿಸರದಲ್ಲಿ ರೈತನಿಗೆ ನೆರವಾಗುವ ಹುಳು ಹುಪ್ಪಟೆ, ನಮ್ಮ ಪರಿಸರದಲ್ಲಿ ಅಂದರೆ ನಮ್ಮ ಎನ್ವೈರ್ಮೆಂಟಲ್ಲಿ ರೈತನಿಗೆ ಫಾರ್ಮರ್ಗೆ ಹೆಲ್ಪ್ ಆಗಿರೋದೇನೋ ಹುಳ ಹುಪ್ಪಟೆಗಳು ಅಂತ ಹೇಳಿದ್ರೆ ವರ್ಮ್ಸು, ಇನ್ಸೆಕ್ಟ್ಸು ಇವೆಲ್ಲ. ಹುಳ ಹುಪ್ಪಟೆ ಸಾವಯವ ವಸ್ತು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಕೊಳೆಯುವಂತಹ ಪದಾರ್ಥಗಳು ಇತ್ಯಾದಿ ಇವುಗಳನ್ನು ಅರಿತು ಕೃಷಿ ಮಾಡಬೇಕು. ಅಂದರೆ ರೈತನಾದವನು ಹುಳ ಹುಪ್ಪಟೆಯ ಬಗ್ಗೆ ತಿಳ್ಕೊಂಡಿರಬೇಕು, ಸಾವಯವ ವಸ್ತುಗಳ ಬಗ್ಗೆ ತಿಳ್ಕೊಂಡಿರಬೇಕು. ಇದೆಲ್ಲ ಅವನಿಗೆ ಗೊತ್ತಿದ್ರೆ ಅವನಿಗೆ ಕೃಷಿ ಮಾಡೋದು ತುಂಬ ಸುಲಭ ಆಗತ್ತೆ. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ. ರಾಸಾಯನಿಕ ಗೊಬ್ಬರಗಳು ಅಂತ ಹೇಳಿದ್ರೆ ಫರ್ಟಿಲೈಸರ್ಸು. ಇವಾಗ ಬೆಳೆಗಳಿಗೆ ಹಾಕಬೇಕಲ್ಲ ನಾವು ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರವನ್ನು ಹಾಕ್ತೀವಲ್ಲ, ಆದರೆ ರಾಸಾಯನಿಕ ಅಂತಂದರೆ ಕೆಮಿಕಲ್ಸಿಂದ ಮಾಡಿರುವಂಥದ್ದು. ಈ ಗೊಬ್ಬರವನ್ನು ಕಡಿಮೆ ಮಾಡಿ ಹೆಚ್ಚು ಹೆಚ್ಚು ನೈಸರ್ಗಿಕ ಗೊಬ್ಬರವನ್ನು ಉತ್ಪಾದಿಸಬೇಕು. ಅಂತಂದರೆ ನ್ಯಾಚುರಲ್ ಆಗಿರುವಂತಹ ಫರ್ಟಿಲೈಸರ್ಸನ್ನು ಗೊಬ್ಬರವನ್ನು ನಾವು ಉಪಯೋಗಿಸ್ಕೊಂಡ್ರೆ ನಮಗೆ ಒಳ್ಳೆಯ ಬೆಳೆ ಸಿಗುತ್ತೆ, ಒಳ್ಳೆಯ ಫುಡ್ ಸಿಗುತ್ತೆ. ಅದರಿಂದ ನಾವು ಸಾವಯವ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿ ಕೆ.ಸಿ. ಶಶಿಧರ ಅವರು ನಮಗೆ ಹೇಳ್ತಾರೆ. ಈ ಗೊಬ್ಬರವನ್ನು ಉತ್ಪಾದಿಸಿ ಬಳಸಿಕೊಳ್ಳುವುದರಿಂದ ಆರೋಗ್ಯಕರವಾದ ಆಹಾರವನ್ನು ಬೆಳೆಯಬಹುದು. ನಮ್ಮ ಫುಡ್ಡು ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಆ ಫುಡ್ಡನ್ನು ತಿಂದಾಗ. ಹಾಗಾಗಿ ನಾವು ಸಾವಯವ ಕೃಷಿಯನ್ನು ಮಾಡಬೇಕು ಅನ್ನೋದನ್ನು ಈ ಪಾಠದಲ್ಲಿ ನಮಗೆ ಕೆ.ಸಿ. ಶಶಿಧರ ಅವರು ಹೇಳ್ತಾ ಹೋಗ್ತಾರೆ. ಆರೋಗ್ಯಕರವಾದ ಆಹಾರವನ್ನು ಬೆಳೆಯಬಹುದು ಎಂಬುದೇ ಈ ಪಾಠದ ಆಶಯ. ಇಲ್ಲಿ ನಾವು ನೋಡ್ತೀವಿ, ಎರಡು ಪಾತ್ರವನ್ನು ನೋಡ್ತೀವಿ. ಒಂದು ಮಕ್ಕಳು, ಇನ್ನೊಂದು ಅಜ್ಜಿ. ಇದೊಂದು ನಾಟಕ, ಹಾಗಾಗಿ ಇಲ್ಲಿ ಡೈಲಾಗ್ಸನ್ನು ನೋಡ್ತಾ ಹೋಗ್ತಾ ಇದ್ದೀವಿ, ಸಂಭಾಷಣೆ. ಆಯಿತಾ? ಮಕ್ಕಳು ಅಜ್ಜಿಯ ಮನೆಗೆ ಬರ್ತಾರೆ, ರಜಾ ಇರುತ್ತೆ, ಅಜ್ಜಿ ಮನೆಗೆ ಬರ್ತಾರೆ. ಅಜ್ಜಿಯ ತೋಟ ಅಂದರೆ ಹಳ್ಳಿ ಸೈಡ್ ಇರ್ತಾರೆ, ಬೆಳೆ ಬೆಳೆಯುವಂತಹ ಒಂದು ಜಾಗ ಆಗಿರುತ್ತೆ. ಹಾಗಾಗಿ ಅಜ್ಜಿ ಮನೆಗೆ ಬಂದು ಅಜ್ಜಿಯನ್ನು ನೋಡಿದಾಗ ಅಜ್ಜಿ ಇರೋದಿಲ್ಲ ಮನೇಲಿ. ಹಾಗಾಗಿ ಅವ್ರೇನು ಮಾಡ್ತಾರೆ, ಅಜ್ಜಿನ ಹುಡ್ಕೊಂಡು ತೋಟದ ಕಡೆಗೆ ಹೋಗ್ತಾರೆ. ತೋಟದಲ್ಲಿ ಹೋಗಿ ನೋಡಿದಾಗ ಅಜ್ಜಿ ಅಲ್ಲಿರ್ತಾರೆ. ಆಗ ಮಕ್ಕಳು ಹೋಗಿ ಅಜ್ಜಿ ನೀನು ತೋಟದಲ್ಲಿ ಇದ್ದೀಯಾ, ನಾವು ಮನೆಯೆಲ್ಲ ಹುಡುಕಿ ಬಂದ್ವಿ ಅಂತೇಳಿ ಅಜ್ಜಿಯನ್ನು ಕೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಓ ಊರಿಂದ ಬಂದ ಕೂಡಲೇ ತೋಟಕ್ಕೆ ಬಂದ್ರಾ, ನಾನೇ ಮನೆಗೆ ಬರ್ತಿದ್ದೆ, ರಜಾ ಬಂತು ಅಂತ ಈ ಅಜ್ಜಿಯ ನೆನಪಾಯ್ತಾ ಅಂಥೇಳಿ ಅಜ್ಜಿನೂ ಕೂಡ ಮಕ್ಕಳಿಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ. ನಿಮಗೆ ರಜಾ ಆದಾಗ ಮಾತ್ರ ಅಜ್ಜಿಯ ನೆನಪಾಗುತ್ತಾ, ಇಲ್ಲದೆ ಹೋದರೆ ನನ್ನ ನೆನಪಿಲ್ವಾ ಅಂತ ಹೇಳಿ ಅಜ್ಜಿ ಪ್ರೀತಿಯಿಂದ ಮಕ್ಕಳನ್ನು ಕೇಳ್ತಾರೆ. ಅದಕ್ಕೆ ಮಕ್ಕಳು ಹೇಳ್ತಾರೆ, ಹಾಗೇನಿಲ್ಲ ಅಜ್ಜಿ, ನಿಮ್ಮ ನೆನಪು ಯಾವಾಗಲೂ ಆಗುತ್ತಾ ಇರುತ್ತೆ, ಬನ್ನಿ ಅಜ್ಜಿ. ಅಂದರೆ ನಮ್ಗೆ ನೆನಪಾಗ್ತಾ ಇರುತ್ತೆ, ಆದರೆ ಯಾವಾಗಲೂ ಬರೋಕ್ಕಾಗಲ್ವಲ್ಲ, ಶಾಲೆ ಇರುತ್ತಲ್ವ ಅನ್ನೋವಂಥ ಮಾತನ್ನ ಮಕ್ಕಳು ಹೇಳ್ತಾರೆ ಅಜ್ಜಿಗೆ. ಬನ್ನಿ ಅಜ್ಜಿ ಮನೆಗೆ ಹೋಗೋಣ ಅಂಥೇಳಿ ಮಕ್ಕಳು ಅಜ್ಜಿಯ ಕೈಯನ್ನು ಹಿಡಿದು ಹೇಳಿತಾರೆ. ಅಜ್ಜಿ ಮಕ್ಕಳ ಕೈ ಹಿಡಿದು ನಡೆಯುತ್ತಿರುವಾಗ ಅಜ್ಜಿ ತೋಟದಲ್ಲಿ ಕಾಲಿಟ್ಟರೆ ಬ್ರೆಡ್ ಮೇಲೆ ಕಾಲಿಟ್ಟ ಹಾಗಾಗುತ್ತೆ, ಏನು ಅಜ್ಜಿ ಇಷ್ಟು ಸಾಫ್ಟಾಗಿದೆ ನೆಲ ಅಂತೇಳಿ ಮಕ್ಕಳು ಹೇಳ್ತಾರೆ. ಆದರೆ ನಮ್ಮ ಶಾಲಾ ಮೈದಾನದಲ್ಲಿ ಗಟ್ಟಿ ಇರುತ್ತೆ. ಯಾಕೆ ಅಂದರೆ ನಮ್ಮ ಸ್ಕೂಲು ಗ್ರೌಂಡು ತುಂಬ ಹಾರ್ಡಾಗಿರುತ್ತೆ, ಆದರೆ ಇಲ್ಲಿ ಸಾಫ್ಟಾಗಿದೆಯಲ್ಲ, ಏನು ಅಜ್ಜಿ ಇದು ಅಂತ ಹೇಳ್ಬಿಟ್ಟು ಮಕ್ಕಳು ಕೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಹೌದು ಮಕ್ಕಳೇ, ನಮ್ಮ ತೋಟ ಸಾವಯವ ತೋಟ. ಸಾವಯವ ತೋಟ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಇರುವಂತಹ ಒಂದು ತೋಟ ಆಗಿರುತ್ತೆ ಅಂತ ಹೇಳಿ. ಆಗ ಮಕ್ಕಳಿಗೆ ಒಂದು ಡೌಟ್ ಆಗುತ್ತೆ, ಹಂಗಾದ್ರೆ ಸಾವಯವ ಅಂದರೆ ಏನು ಅಜ್ಜಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಂದರೆ ಅಂಥೇಳಿ ಅದಕ್ಕೆ ಅಜ್ಜಿ ಹೇಳ್ತಾರೆ, ಸಾವಯವ ವಸ್ತು ಜಾಸ್ತಿ ಇದ್ದರೆ ಮಣ್ಣು ಮೃದುವಾಗಿರುತ್ತೆ. ನಮ್ಮ ತೋಟದ ಮಣ್ಣು ಮೃದುವಾಗಿರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಾವಯವ ವಸ್ತು ಇದೆ ಅದಕ್ಕೆ ಅಂತ ಹೇಳಿ. ಹಾಗಾದರೆ ಸಾವಯವ ವಸ್ತು ಅಂತ ಹೇಳಿದ್ರೆ ಏನು ಅಜ್ಜಿ ಅಂದ್ಬಿಟ್ಟು ಕೇಳ್ತಾರೆ ಮಕ್ಕಳು. ಅಜ್ಜಿ ಹೇಳ್ತಾರೆ, ಸಾವಯವ ವಸ್ತು ಅಂದರೆ ಏನು ಅಂತ ಹೇಳಿ, ನಮ್ಮ ಪರಿಸರದಲ್ಲಿ
ನಮ್ಮ ಎನ್ವೈರ್ಮೆಂಟಲ್ಲಿ ಸಿಗುವ ಗಿಡ ಮರಗಳ ಎಲೆ, ಸೊಪ್ಪು, ಬೆಳೆಯುಳಿಕೆ, ಸಗಣಿ, ಗಂಜಲ, ಪ್ರಾಣಿಗಳ ತ್ಯಾಜ್ಯ ಇತ್ಯಾದಿ ಬೆರೆತಾಗ ಮಣ್ಣು ಮೃದುವಾಗುತ್ತದೆ. ಅಂದರೆ ಎನ್ವೈರ್ಮೆಂಟಲ್ಲಿ ಗಿಡ ಮರಗಳ ಎಲೆ ನೆಲದ ಮೇಲೆ ಬೀಳುತ್ತೆ, ಸೊಪ್ಪು ನೆಲದ ಮೇಲೆ ಬೀಳುತ್ತೆ, ಬೆಳೆಯುಳಿಕೆ ಅಂದರೆ ಬೆಳೆಯನ್ನು ಬೆಳಿತೀವಲ್ಲ ಗಿಡಗಳಲ್ಲಿ ಎಲೆಗಳು ಮತ್ತು ಅದರ ಕಡ್ಡಿಗಳು, ಹೂವು, ಬೇಡದಿರುವಂತಹ ಒಂದು ಸೊಪ್ಪು ಗಿಪ್ಪು ಏನೇನಿದೆ ಎಲ್ಲ ಕೆಳಗಡೆ ಬೀಳುತ್ತಲ್ವಾ ಅದು. ಸಗಣಿ, ಕೌಡಂಗು, ಗಂಜಳ, ಗೋಮೂತ್ರ, ಪ್ರಾಣಿಗಳ ತ್ಯಾಜ್ಯ ಅಂದರೆ ಪ್ರಾಣಿಗಳು ಹೊರಬಿಡುವಂತಹ ಇಕ್ಕೆಗಳಾಗಿರ್ಬೋದು ಇತ್ಯಾದಿ ಬೆರೆತಾಗ ಮಣ್ಣು ಮೃದುವಾಗುತ್ತದೆ. ಇದೆಲ್ಲ ಮಣ್ಣಿಗೆ ಸೇರಿಕೊಂಡಾಗ ಮಣ್ಣು ಸಾಫ್ಟ್ ಆಗುತ್ತೆ. ಇದರಿಂದ ಗಿಡ ಮರಗಳಿಗೆ ಉತ್ತಮ ಪೋಷಕಾಂಶ ದೊರೆಯುತ್ತದೆ. ಒಳ್ಳೆ ಪ್ರೋಟೀನ್ಸು ಗಿಡಗಳಿಗೆ ಸಿಗುತ್ತೆ. ಯಾವಾಗ ಮಣ್ಣಿಗೆ ಮರದಿಂದ ಬೀಳುವಂತಹ, ಗಿಡಗಳಿಂದ ಬೀಳುವಂತಹ ಎಲೆ, ಕಸ, ಮಣ್ಣು ಅದೇನೇನಿರುತ್ತೆ ಅದೆಲ್ಲ ಅದ್ರ ಜೊತೆ ಮಣ್ಣಿಗೆ ಸೇರಿದಾಗ ಅದು ಒಳ್ಳೆಯ ಪೋಷಕಾಂಶವನ್ನು ಪಡ್ಕೊಳ್ಳುತ್ತೆ. ಆ ಪೋಷಕಾಂಶ ಗಿಡಗಳಿಗೆ ದೊರೆತಾಗ ಅದು ಚೆನ್ನಾಗಿ ಬೆಳೆಯುತ್ತೆ. ಇಂತಹ ಮಣ್ಣು ಮಳೆ ನೀರು ಭೂಮಿಯಲ್ಲಿ ಇಂಗಲು ಸಹಕಾರಿ. ಮಳೆ ನೀರು ಅಂತಂದರೆ ರೈನ್ ವಾಟ್ರು ಮಣ್ಣಿನ ಒಳಗೆ ಅಂದರೆ ಭೂಮಿ ಒಳಗಡೆ ನೀರು ಹೋಗಲಿಕ್ಕೆ ಅದು ತುಂಬ ಯೂಸ್ ಆಗುತ್ತೆ. ಸಾಫ್ಟಾಗಿದ್ದರೆ ಮಣ್ಣು, ಹಾರ್ಡಾಗಿದ್ದರೆ ನೀರು ಭೂಮಿ ಒಳಗಡೆ ಹೋಗಲ್ಲ ಅಂತ ಹೇಳಿ ಅಜ್ಜಿ ಮಕ್ಕಳಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಇದಕ್ಕಿದ್ದಂಗೆ ಮಕ್ಕಳು ಗಿಟಾರ್ನೇ ಕಿರ್ಚ್ಕೊಳ್ತಾರೆ. ಅಜ್ಜಿ ಇಲ್ಲಿ ನೋಡು ಪುಟಾಣಿ ಹಾವು ಹಾವು ಅಂತಂದ್ಬಿಟ್ಟು ಕಿರ್ಚ್ಕೊಳ್ತಾರೆ ಮಕ್ಕಳು. ಅದಕ್ಕೆ ಅಜ್ಜಿ ಹೇಳ್ತಾರೆ, ಅಯ್ಯೋ ಎಲ್ಲಿ ಮಕ್ಕಳ, ಅದು ಹಾವಲ್ಲ, ರೈತರ ಮಿತ್ರ, ಫಾರ್ಮರ್ದು ಫ್ರೆಂಡ್ ಅದು ಅಂತ ನೀವು ಕೇಳಿಲ್ವಾ? ಎರೆಹುಳು, ಅರ್ತ್ ವರ್ಮ್. ಎರೆಹುಳು ಅಂತ ಹೇಳಿದ್ರೆ ಅರ್ತ್ ವರ್ಮ್, ಅದು ಹಾವಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಈ ಎರೆಹುಳು ಸಾವಯವ ವಸ್ತುಗಳನ್ನು ತಿಂದು ಹಿಕ್ಕೆ ಆಗುತ್ತದೆ. ಇಲ್ಲಿ ನಮ್ಮ ಹೊಲದಲ್ಲಿ ಸಾವಯವ ವಸ್ತುಗಳೇನಿರುತ್ತೆ, ಎಲೆ ಅದು ಇದು ಕಡ್ಡಿ ಕಸ ಎಲ್ಲ ತಿಂದ ಈ ಎರೆಹುಳುಗಳು ಅದನ್ನು ತಿಂದಾದ್ಮೇಲೆ ಅದೇನು ಹಿಕ್ಕೆ ಹಾಕುತ್ತೆ ಅದು ನಮಗೆ ಒಳ್ಳೆ ಗೊಬ್ಬರವಾಗಿ ಆಗುತ್ತೆ. ಇದರ ಹಿಕ್ಕೆ ಎರೆಗೊಬ್ಬರ. ಇದನ್ನೇ ಎರೆಹುಳುವಿನ ಗೊಬ್ಬರ ಇದೆ, ಎರೆಹುಳಿನಿಂದ ಬರ್ತಾ ಇರುವಂತಹ ಸಾವಯವ ಗೊಬ್ಬರ ಅಂತ ಹೇಳಿ ಹೇಳ್ತಾರೆ. ಇದನ್ನು ನಾವು ಯೂಸ್ ಮಾಡಿದ್ರೆ ನಮ್ಮ ಬೆಳೆ ಬೆಳಿಲಿಕ್ಕೆ ಬೆಳೆ ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ತಿನ್ನುವಂಥ ಆಹಾರವೂ ಕೂಡ ಆರೋಗ್ಯಕರವಾಗಿರುತ್ತೆ. ಅದರಲ್ಲಿ ಕೆಮಿಕಲ್ಸ್ ಇರಲ್ಲ ಅಂಥೇಳಿ ಅಜ್ಜಿ ಹೇಳ್ತಾರೆ. ಎರೆಗೊಬ್ಬರ ಬೆಳೆಗಳು ಬೆಳೆಯಲು ಉತ್ತಮ ಪೋಷಕಾಂಶ ಒದಗಿಸುತ್ತದೆ. ಪೋಷಕಾಂಶ ಅಂದರೆ ಪ್ರೋಟೀನ್ಸು. ಹಾಗಾಗಿ ಎರೆಗೊಬ್ಬರ, ಎರೆಹುಳುವಿನಿಂದ ನಾವು ಗೊಬ್ಬರವನ್ನು ಮಾಡ್ತಾಯಿದ್ದೀವಿ. ಅದೇ ಹುಳ ಇದು ಅಂತೇಳ್ಬಿಟ್ಟು ಅಜ್ಜಿ ಮಕ್ಕಳಿಗೆ ಹೇಳ್ತಾರೆ. ಅದು ಹಾವಲ್ಲ ಅಂಥೇಳಿ ಕನ್ಫರ್ಮ್ ಮಾಡ್ತಾರೆ ಮಕ್ಕಳಿಗೆ. ಆಗ ಮಕ್ಕಳು, ಅಜ್ಜಿ ನಿಂಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು? ಹೇಗೆ ಅಜ್ಜಿ ಇದೆಲ್ಲ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ನೀನು ಓದಿದ್ಯಾ ಅಂತ ಹೇಳ್ಬಿಟ್ಟು ಮಕ್ಕಳು ಕೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಕಳೆದ ವರ್ಷ ಹಾಸನದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೆ. ನಾನು ಹೇಗೆ ತಿಳ್ಕೊಂಡೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಸನ ಗೊತ್ತಲ್ಲ, ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಂದರೆ ಅಗ್ರಿಕಲ್ಚರ್ ಸೈನ್ಸ್ ಸೆಂಟರ್. ಅಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ನಮಗೆ ಎರೆಹುಳು ಸಾಗಣೆ ಅಂದರೆ ಎರೆಹುಳುಗಳನ್ನು, ಈ ಒಂದು ವರ್ಮ್ಸನ್ನು ಹೇಗೆ ನಾವು ಸಾಕೋದು ಅನ್ನೋದನ್ನು ಅಲ್ಲಿ ನಮಗೆ ತಿಳಿಸ್ಕೊಡ್ತಾಯಿದ್ರು. ಅದಕ್ಕೋಸ್ಕರ ಹೋಗಿದ್ದೆ ನಾನು. ಅಲ್ಲಿ ಎರೆಗೊಬ್ಬರ ತಯಾರಿಕೆ, ಈ ಫರ್ಟಿಲೈಸರ್ಸನ್ನು ಅಂದರೆ ಸಾವಯವ ಗೊಬ್ಬರವನ್ನು ತಯಾರು ಮಾಡೋದು ಹೇಗೆ ಅದನ್ನು ತಿಳಿಸೋ ಬಗ್ಗೆ ನಮಗೆ ಅಲ್ಲಿ ಒಂದು ತರಗತಿ ಇತ್ತು. ಅದಕ್ಕೆ ಹೋಗಿದ್ದೆ ನಾನು. ಶಿವಮೊಗ್ಗ ತಾಲೂಕು, ನಿಮ್ಗೆ ಗೊತ್ತಲ್ಲ ಶಿವಮೊಗ್ಗ, ಇಲ್ಲಿ ದುಮ್ಮಳ್ಳಿ ಅನ್ನುವಂಥ ಒಂದು ಗ್ರಾಮ, ಒಂದು ವಿಲೇಜ್ ಇದೆ. ಆ ವಿಲೇಜಲ್ಲಿ ಶಿವಮ್ಮ ಅನ್ನುವಂಥ ಒಬ್ಬರು ಹೆಂಗಸಿದ್ದಾರೆ. ಈ ಹೆಂಗಸು ಬೆಳೆಸಿರುವ ತೋಟವನ್ನು ನೋಡಲು ನಾವು ಅನೇಕರು ಹೋಗಿದ್ದೆವು. ನಾವು ಶಿವಮೊಗ್ಗಕ್ಕೆ ಬರೀ ಒಂದು ತಿಳ್ಕೊಂಬರ್ಲಿಕ್ಕೆ ಅಷ್ಟೇ ಹೋಗಿರಲಿಲ್ಲ. ಆ ಹೆಂಗಸು ಏನು ಎರೆಗೊಬ್ಬರ ಅಷ್ಟೊಂದು ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಪ್ರಾಕ್ಟಿಕಲ್ಲಾಗಿ ತಿಳ್ಕೊಬರೋಣ ಅಂತ ನಾವು ಹೋಗಿದ್ವಿ. ಅಬ್ಬಾ, ಆ ಮಹಿಳೆ ಎಷ್ಟು ಎರೆಗೊಬ್ಬರ ತಯಾರಿಸಿದ್ದಾರೆ ಗೊತ್ತಾ, ಎಷ್ಟು ಗೊಬ್ಬರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಹೆಂಗಸು ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಇದೆಲ್ಲ ತಿಳ್ಕೊಬರೋಣ ಅಂತ ನಾನು ಶಿವಮೊಗ್ಗಗೂ ಹೋಗಿದ್ದೆ ಅಂಥೇಳಿ ಹೇಳ್ತಾರೆ. ಅವರು ತುಂಬ ಓದಿದ್ದಾರೆ. ಅಜ್ಜಿ ಮಕ್ಕಳಿಗೆ ಡೌಟು, ಹಾಗಾದರೆ ದುಮ್ಮಳ್ಳಿ ಗ್ರಾಮದ ಶಿವಮ್ಮ ಆ ಹೆಂಗಸು ತುಂಬ ಓದಿದ್ದಾರೆ ಅಜ್ಜಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಒಂದು ಡೌಟ್ ಬಂದು ಕೇಳ್ತಾರೆ.
ಆಗ ಅಜ್ಜಿ ಹೇಳ್ತಾರೆ, ಅಯ್ಯೋ ಇಲ್ಲ ಮಕ್ಕಳೇ, ಅವರು ಓದಿರೋದು ಬರೀ 3ನೇ ಕ್ಲಾಸ್ ಅಷ್ಟೇ, ಆದರೆ ಅವರ ಸಾಧನೆ ಇದೆಯಲ್ಲ, ಅಚೀವ್ಮೆಂಟ್ ಇದೆಯಲ್ಲ, ಈ ಅಗ್ರಿಕಲ್ಚರಲ್ಲಿ ತುಂಬ ಅಚೀವ್ ಮಾಡಿದ್ದಾರೆ ಅವರು. ಅವರಿಗೆ ಕೃಷಿ ಪಂಡಿತ ಪ್ರಶಸ್ತಿನೂ ಕೂಡ ಸಿಕ್ಕಿದೆ ನೋಡಿ. ಅವ್ರು ಮಾಡಿರುವಂತಹ ಕೆಲಸ ಎಷ್ಟು ಗ್ರೇಟ್ ಅಂತ ಹೇಳಿದ್ರೆ, ಅವರಿಗೆ ಕೃಷಿಯಲ್ಲಿ, ಅಗ್ರಿಕಲ್ಚರಲ್ಲಿ ಎಷ್ಟು ನಾಲೆಡ್ಜ್ ಇದೆ, ಹಾಗಾಗಿ ಅವರಿಗೆ ಕೃಷಿ ಪಂಡಿತ ಅಂತ ಅನ್ನುವಂಥ ಪ್ರಶಸ್ತಿನೂ ಕೂಡ ಸಿಕ್ಕಿದೆ. ಹಾಗಾಗಿ ಅವರಿಂದ ನಾನು ತಿಳ್ಕೊಬರ್ಲಿಕ್ಕೆ ಅಲ್ಲಿಗೂ ಹೋಗಿದ್ದೆ. ನಾನೇನೋ ದೊಡ್ಡ ಪಂಡಿತ ಅಲ್ಲ, ನಾನು ಅವರಿಂದ ತಿಳ್ಕೊಬಂದಿದ್ದೀನಿ ಅಂತೇಳಿ ಹೇಳ್ತಾರೆ. ಅಜ್ಜಿ, ನೀವು ಎರೆಹುಳು ಸಾಕಿದ್ದೀರಾ? ನಮಗೆ ತೋರಿಸಿ. ಹಾಗಾದರೆ ನೀವು ಎರೆಹುಳು ಸಾಕಿದ್ದೀರಾ? ಎಲ್ಲಿದೆ? ನಮಗೂ ತೋರಿಸ್ತೀರಾ ಅಂತ ಹೇಳ್ಬಿಟ್ಟು ಮಕ್ಕಳು ಕೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಹೌದು, ಬನ್ನಿರಿ, ನಾನು ನಿಮಗೆ ತೋರಿಸ್ತೀನಿ. ಎರೆಹುಳು ಸಾಕುವ ತೊಟ್ಟಿಗೆ ಕೈ ಹಾಕಿ ಬೊಗೆಸಿ ತುಂಬ ಎರೆಹುಳು ತೆಗೆದು ಮಕ್ಕಳ ಕೈಗೆ ಹಾಕುವರು. ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ತೊಟ್ಟಿ ಅದ ನೋಡಿ. ಇಲ್ಲಿ ಚಿತ್ರದಲ್ಲಿ ಒಂದು ತೊಟ್ಟಿಯನ್ನು ನೋಡ್ತಾ ಇದ್ದೀರಾ. ಈ ಚಿತ್ರದಲ್ಲಿ ಅಜ್ಜಿ ಎರೆಹುಳುವನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಅರ್ಥವರ್ಮ್ಸ್. ಅದನ್ನು ತೆಗೆದು ಮಗುವಿನ ಕೈಗೆ ಹಾಕ್ತಾ ಇದ್ದಾರೆ. ಮಕ್ಕಳು ಭಯ ಪಡ್ತಾರೆ. ಮಕ್ಕಳು ಚೀರುವರು, ಭಯ ಬೇಡ, ಇವು ನಮ್ಮ ಮಿತ್ರರಂತೆ, ಇವು ನಮ್ಮ ಫ್ರೆಂಡ್ಸ್ ಥರ ಮಕ್ಕಳೇ, ಇದನ್ನು ಏನೋ ಭಯ ಪಡೋ ಅವಶ್ಯಕತೆ ಇಲ್ಲ, ಏನೂ ಮಾಡಲ್ಲ ನಮಗೆ ಅಂಥೇಳಿ ಅಜ್ಜಿ ಹೇಳ್ತಾರೆ. ನಮಗೇನೋ ಹಾನಿ ಮಾಡುವುದಿಲ್ಲ. ಸಾವಯವ ಕೃಷಿಗೆ ಇವು ಅತಿ ಅಗತ್ಯ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡಬೇಕಂತ ಹೇಳಿದ್ರೆ ಎರೆಹುಳುಗಳು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಎರೆಹುಳುಗಳನ್ನು ಸಾಕ್ತಾ ಇದ್ದೀವಿ ಅಂಥೇಳಿ ಹೇಳ್ತಾರೆ. ಇಲ್ಲಿ ನೋಡಿ, ಪುಟ್ಟ ಗಂಗೆ ಬಂದಳಲ್ಲ. ಪುಟ್ಟ ಗಂಗೆ ಅಂತ ಹೇಳಿದ್ರೆ ಒಂದು ಕೌ ಕಾಫ್ ಬಂದಿರುತ್ತೆ. ಹಾಗಾಗಿ ಅದನ್ನು ತೋರಿಸ್ತಾರೆ ಅಜ್ಜಿ. ಕರುವಿನ ಕಡೆ ಕೈ ಮಾಡಿ ತೋರಿಸಿ, ಇವಳು ನಮ್ಮ ಸಾವಯವ ತೋಟಕ್ಕೆ ಸಹಾಯ ಮಾಡ್ತಾಳೆ, ಇವಳು ಕೂಡ ನಮಗೆ ಸಹಾಯ ಮಾಡ್ತಾಳೆ. ಹೇಗೆ ಸಹಾಯ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ಹಾಕುವಂತಹ ಸಗಣಿ ಮತ್ತು ಗಂಜಳ, ಗೋಮೂತ್ರ, ಇವು ಕೂಡ ನಮ್ಮ ಕೃಷಿಗೆ ತುಂಬ ಸಹಾಯ ಆಗುತ್ತೆ. ಹಸು, ಕರು, ಎಮ್ಮೆಗಳು ನಮಗೆ ಸಗಣಿ, ಗಂಜಳ ಕೊಟ್ಟು ತೋಟದ ಫಲವತ್ತತೆ ಹೆಚ್ಚಿಸುತ್ತದೆ. ಫಲವತ್ತತೆ ಅಂತ ಹೇಳಿದ್ರೆ ಫರ್ಟಿಲಿಟಿ. ತೋಟದಲ್ಲಿ ಬೆಳೆ ಬೆಳೆಯೋಕ್ಕೆ ಫರ್ಟಿಲಿಟಿ ಬೇಕಲ್ವಾ? ಆ ಫರ್ಟಿಲಿಟಿ ಎಲ್ಲಿಂದ ಬರುತ್ತೆ ಅಂದರೆ, ಹಸು, ಕರು, ಎಮ್ಮೆಗಳು ಅಂದರೆ ಕೌವು ಮತ್ತು ಕೌ ಕಾಫು, ಎಮ್ಮೆಗಳು, ಬಫಲೋಸು, ಅವರಿಂದ ಸಿಗುವಂತಹ ಸಗಣಿ, ಗಂಜಳ, ಗೋಮೂತ್ರ, ಇವೆಲ್ಲವನ್ನು ನಾವು ತೋಟಕ್ಕೆ ಉಪಯೋಗಿಸ್ಕೊಂಡ್ರೆ ನಾವು ತೋಟವನ್ನು ಫಲವತ್ತಾಗಿ ಮಾಡ್ಕೋಬಹುದು ಅಂತೇಳಿ ಅಜ್ಜಿ ಹೇಳ್ತಾರೆ. ಅಜ್ಜಿ, ಇಲ್ಲಿ ನೋಡಿ, ಈ ಹುಳು ತೊಗರಿ ಕಾಯಿ ತಿಂತಾ ಇದೆ ಅಂತ ಹೇಳಿ. ಒಂದು ಗಿಡವನ್ನು ನೋಡಿದಾಗ ಅಲ್ಲಿ ಒಂದು ಹುಳ ಏನು ಮಾಡ್ತಾ ಇರುತ್ತೆ, ತೊಗರಿಕಾಯಿ ತಿಂತಾ ಇರುತ್ತೆ. ಅಯ್ಯೋ, ಹುಳ ತಿಂತಾ ಇದೆಯಲ್ಲ ಅಂಥೇಳಿ ಮಕ್ಕಳು ಹೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಪರವಾಗಿಲ್ಲ ಮಕ್ಕಳೇ, ಅದು ಕಾಯಿ ಕೊರಕ, ಒಂದೋ ಎರಡೋ ಕೀಟ ಬಂದು ತಿಂದರೆ ನಷ್ಟ ಇಲ್ಲ. ಹುಳುಗಳು ಹೆಚ್ಚಾದರೆ ಮಾತ್ರ ನಿಯಂತ್ರಿಸಬೇಕು. 1 or 2 ವರ್ಮ್ಸ್ ಇದ್ದರೆ ಪರವಾಗಿಲ್ಲ, ಇನ್ಸೆಕ್ಟ್ಸ್ ಇದ್ದರೆ ಪರವಾಗಿಲ್ಲ. ಆದರೆ ಜಾಸ್ತಿ ಇನ್ಸೆಕ್ಟ್ಸ್ ಬಂದುಬಿಟ್ರೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಇಲ್ಲದೆ ಆದರೆ ಅದೆಲ್ಲ ತಿಂದಾಕ್ಬಿಡುತ್ತೆ, ನಮಗೇನು ಬೆಳೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ತುಂಬ ಹುಳಗಳು ಹೀಗೆ ಬಂದುಬಿಟ್ರೆ ಏನು ಮಾಡೋದು ಅಜ್ಜಿ? ಹಾಗಾದರೆ ತುಂಬ ಹುಳ ಬಂದರೆ ಏನು ಮಾಡ್ತೀರಾ ಅಜ್ಜಿ ಅಂತ ಹೇಳ್ಬಿಟ್ಟು ಮಕ್ಕಳು ಕೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳಿದ್ರು, ಕೆಲವರು ಔಷಧಿ ಹಾಕಿ ಬಿಡುತ್ತಾರೆ, ಮೆಡಿಸಿನ್ಸ್ ಹಾಕ್ತಾರೆ ಮಕ್ಕಳೇ. ಆದರೆ ಮೆಡಿಸಿನ್ಸ್ ಹಾಕಿದ್ರೆ ನಾವು ತಿನ್ನುವಂತಹ ಆಹಾರವು ಕೂಡ ಮೆಡಿಸನ್ನು, ಕೆಮಿಕಲ್ಸಿಂದ ತುಂಬಿರುತ್ತೆ. ಹಾಗಾಗಿ ನಾವು ಮೆಡಿಸಿನ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಔಷಧಿ ಹಾಕೋ ಮೊದಲು ಅದನ್ನು ಬಳಸದೇ ಇರೋಕ್ಕೆ ಸಾಧ್ಯನಾ ಅಂತ ನೋಡಬೇಕು. ಅಂದರೆ ನಾವು ಕೆಮಿಕಲ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಬಳಸದೇ ಇರಲಿಕ್ಕೆ ಸಾಧ್ಯ ಆಗುತ್ತಾ, ಅಂತಹ ಸಾಧ್ಯತೆಗಳಿದೆಯಾ, ಇಲ್ಲ ಅನ್ನೋ ಪಕ್ಷದಲ್ಲಿ ನಾವು ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು. ಇಲ್ಲದೆ ಹೋದರೆ ನಾವು ಆರ್ಗ್ಯಾನಿಕ್ ಆಗಿ ಸಾವಯವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ತೋಟದಲ್ಲಿ ಬೆಳೆಯನ್ನು ಬೆಳೆದ್ರೆ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಯಾಕೆಂದರೆ ತೊಗರಿ ನಾವು ತಿನ್ನುವ ಆಹಾರ ಅಲ್ಲವೇ. ತೊಗರಿ ಅಂದರೆ ಮಕ್ಕಳೇ ತೂರ್ ದಾಲ್ ಅಂತ ಹೇಳ್ತೀವಲ್ಲ, ಅದನ್ನು ಕನ್ನಡದಲ್ಲಿ ತೊಗರಿ ಅಂತ ಹೇಳಿ ಹೇಳ್ತೀವಿ. ಹಾಗಾಗಿ ತೊಗರಿಯನ್ನು ಅಲ್ಲಿ ಹುಳ ತಿಂತಾ ಇರುತ್ತೆ. ಆ ಹುಳವನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತೇಳಿ, ಹೆಚ್ಚು ಹುಳಗಳು ಬಂದರೆ ಹೇಗೆ ಕಂಟ್ರೋಲ್ ಮಾಡೋದು ಅಂಥೇಳಿ ಅಜ್ಜಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹಾಗಿದ್ದರೆ ಏನು ಮಾಡಬೇಕು ಅಜ್ಜಿ, ಹೇಗೆ ಕಂಟ್ರೋಲ್ ಮಾಡ್ತೀರಾ? ಕಾಯಿ ಕೊರಕ ತೊಂದರೆ ಕೊಡುವ ಶತ್ರು ಕೀಟವಾದರೆ ಈ ಹುಳ ಏನು ತೊಗರಿಕಾಯಿ ತಿಂತಾ ಇದೆ, ಈ ಹುಳವನ್ನು ಕಾಯಿ ಕೊರಕ ಹುಳ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಆಯಿತಾ? ಇದನ್ನು ನಾವು ಶತ್ರು ಕೀಟ ಅಂತ ಹೇಳಿ ಕರಿತೀವಿ. ಅಂದರೆ ಎನಿಮಿ ಇನ್ಸೆಕ್ಟ್. ಅದನ್ನು ತಿಂದು ಬದುಕಿ ನಮಗೆ ಸಹಾಯ ಮಾಡುವ ಮಿತ್ರ ಕೀಟಗಳು ಇರುತ್ತವೆ. ಅಂದರೆ ರೈತನಿಗೆ ಹೆಲ್ಪ್ ಮಾಡುವಂತಹ ಫ್ರೆಂಡ್ಲಿ
ಇನ್ಸೆಕ್ಟ್ಸ್ ಕೂಡ ಇರ್ತವೆ. ಅದನ್ನು ನಾವು ಗುರುತಿಸಿ ಬೆಳೆಸಬೇಕು. ಅವುಗಳನ್ನು ನಾವು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆಗ ಶತ್ರು ಕೀಟಗಳ ಹಾವಳಿ ಕಡಿಮೆಯಾಗುತ್ತದೆ. ಶತ್ರು ಕೀಟಗಳನ್ನು ಕಂಟ್ರೋಲ್ ಮಾಡಬೇಕಂತಂದರೆ ಫ್ರೆಂಡ್ಲಿ ಇನ್ಸೆಕ್ಟ್ಸನ್ನು ನಾವು ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅವುಗಳನ್ನು ಸಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಉದಾಹರಣೆಗೆ ಎರೆಹುಳು ಆ ಥರದ್ದು. ಓಕೆ, ಶೀತ ಆದಾಗ ನಾವೇನು ಮಾಡುತ್ತೇವೆ ಹೇಳಿ? ನಮಗೆ ಕೋಲ್ಡ್ ಆದರೆ ಏನು ಮಾಡ್ತೀವಿ? ನಾವು ಕಷಾಯ ಕುಡಿತೀವಲ್ವಾ? ಮನೇಲಿ ಕಷಾಯ ನಿಮ್ಗೆ ಗೊತ್ತಿರಬೇಕಲ್ಲ ಮಕ್ಕಳೇ. ಕಷಾಯ ಶುಂಠಿ, ಮೆಣಸು, ಬೆಲ್ಲ ಇದೆಲ್ಲ ಹಾಕಿ ಕಷಾಯ ಮಾಡಿ ಕುಡಿತೀವಲ್ವಾ ಕೋಲ್ಡ್ ಆದರೆ. ಅದೇ ಥರ ನಾವು ಗಿಡ ಮರಗಳಿಗೆ ಏನು ಮಾಡಬೇಕು? ರೋಗ ಬಂದಾಗ ಕಷಾಯ ಮಾಡಿ ಗಿಡಗಳಿಗೆ ಅದನ್ನು ಸ್ಪ್ರೇ ಮಾಡಬೇಕು. ಗಿಡ ಮರಗಳಿಗೆ ರೋಗ ಬಂದಾಗ, ಕೀಟಗಳು ದಾಳಿ ಮಾಡಿದಾಗ ನಮ್ಮ ಪರಿಸರದಲ್ಲಿ ಸಿಗುವ, ನಮ್ಮ ಎನ್ವೈರ್ಮೆಂಟಲ್ಲೇ ಸಿಗುವಂತಹ ಬೇವು, ನೀಮ್, ತಂಬಾಕು, ಟೊಬ್ಯಾಕೊ, ಹೊಂಗೆ ಒಂದು ಟೈಪ್ ಆಫ್ ಟ್ರೀ, ಹಿಪ್ಪೆ ಟೈಪ್ ಆಫ್ ಟ್ರೀ, ಸೀತಾಫಲ ಒಂದು ಹಣ್ಣಿನ ಗಿಡ ಅದರ ಎಲೆಗಳು, ಬೆಳ್ಳುಳ್ಳಿ, ಗಾರ್ಲಿಕ್, ಬಜೆ ಒಂದು ಟೈಪ್ ಆಫ್ ರೂಟ್, ಅರಿಶಿನ, ಟರ್ಮರಿಕ್ಕು ಇವೆಲ್ಲವನ್ನು ಸೇರಿಸ್ಬಿಟ್ಟು ಕಷಾಯವನ್ನು ಮಾಡ್ತೀನಿ. ಕಷಾಯ ತಯಾರಿಸಿ ಸಿಂಪಡಿಸು ಅಂತ ಹೇಳಿದ್ರೆ ಸ್ಪ್ರೇ ಮಾಡೋದು. ಸಿಂಪಡಿಸಿದರೆ ರೋಗ ಮತ್ತು ಕೀಟಗಳನ್ನು ನಿಯಂತ್ರಿಸಬಹುದು. ಗಿಡಗಳಿಗೆ ಬರುವಂತಹ ರೋಗ ಮತ್ತು ಇನ್ಸೆಕ್ಟ್ಸ್, ವರ್ಮ್ಸ್ ಏನಿದೆ ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ಆಹಾರ ಬೆಳೆಯಲು ರಾಸಾಯನಿಕ ಬಳಸದೆ, ಕೆಮಿಕಲ್ಸನ್ನು ಯೂಸ್ ಮಾಡದೆ ಪ್ರಕೃತಿಯಲ್ಲೇ ದೊರೆಯುವ ವಸ್ತು ಬಳಸಿ, ನೇಚರಲ್ಲಿ ಸಿಗುವಂತಹ ವಸ್ತುಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಆ ವಸ್ತುಗಳನ್ನು ಬಳಸ್ಕೊಂಡು ಅದರಿಂದನೇ ನಾವು ಬೆಳೆಯನ್ನು ಬೆಳೆದ್ರೆ ನಮಗೆ ಒಳ್ಳೆಯದಾದ ಬೆಳೆ ಬೆಳೆಯೋದೇ ಈ ಅಜ್ಜಿಯ ಕೆಲಸ. ಈ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಮಕ್ಕಳೇ. ಒಳ್ಳೆಯ ಪ್ರೋಟೀನ್ ಇರುವಂತಹ ಬೆಳೆಯನ್ನು ಬೆಳೆಯುವಂತಹ, ಕೆಮಿಕಲ್ಸ್ ಇಲ್ಲದೆ ಇರುವಂತಹ ಬೆಳೆಯನ್ನು ಬೆಳೆಯುವಂತಹ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಇದೇ ನನ್ನ ಸಾವಯವ ತೋಟದಲ್ಲಿ ನಾನು ಮಾಡ್ತಾ ಇರುವಂಥ ಕೆಲಸ ಅಂತ ಹೇಳ್ಬಿಟ್ಟು ಅಜ್ಜಿ ಮಕ್ಕಳಿಗೆ ಹೇಳಿದ್ರು. ಅದಕ್ಕೆ ಮಕ್ಕಳು ಹೇಳ್ತಾರೆ, ಅಲ್ಲೇ ಇದ್ದ ಪೇರಲೆ ಹಣ್ಣು ಕಿತ್ತು ತಿಂದು, ಪೇರಳೆ ಹಣ್ಣು ಅಂತ ಹೇಳಿದ್ರೆ ಸೀಬೆ ಹಣ್ಣು, ಪೇರಳೆ ಹಣ್ಣು ಕಿತ್ತು ತಿಂದು, ಹೀಗೆ ಹಣ್ಣು ಕಿತ್ತು ತಿನ್ನುವುದು ನಮ್ಮ ಕೆಲಸ ಅಂತೇಳಿ ಮಕ್ಕಳು ಹೇಳ್ತಾರೆ. ನೀವು ಬೆಳೆ ಬೆಳೆಯುವ ಕೆಲಸವನ್ನು ಮಾಡಿದ್ರೆ ನಾವು ಹಣ್ಣು ಕಿತ್ತು ತಿಂತೀವಿ, ನೀವು ಬೆಳೆ ಬೆಳೀರಿ, ಅದನ್ನು ತಿನ್ನೋ ಕೆಲಸ ನಾವು ಮಾಡ್ತೀವಿ ಅಂತ ಮಕ್ಕಳು ತಮಾಷೆಯಾಗಿ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ತಿನ್ನೋದೇ ಅಲ್ಲ ಮಕ್ಕಳೇ, ನೀವು ಮುಂದೆ ಹೀಗೆ ಸಾವಯವ ಬೆಳೆ ಬೆಳೆದರೆ ಪರಿಸರ ಉಳಿಸಬಹುದು. ಬರೀ ತಿನ್ಕೊಂಡೇ ಇದ್ದರೆ ಹೇಗೆ? ನೀವು ಮುಂದೆ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಲ್ವಾ? ಇವಾಗ ತಿನ್ನಿ, ಓಕೆ, ನಮ್ಮ ಮುಂದೆ ನೀವು ದೊಡ್ಡವರಾದಮೇಲೆ ಸಾವಯವ ಬೆಳೆಯನ್ನು ಬೆಳಿಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗನ್ನು ನೀವು ಮಾಡಿದರೆ ನಮ್ಮ ಪರಿಸರವನ್ನು ನಾವು ಉಳಿಸಲಿಕ್ಕೆ ಅವಕಾಶ ಆಗತ್ತೆ ಅಂತೇಳಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾರೆ, ಅಥವಾ ಮಕ್ಕಳನ್ನು ರಿಕ್ವೆಸ್ಟ್ ಮಾಡ್ಕೋತಾರೆ ಅಜ್ಜಿ. ಪರಿಸರವನ್ನು ನೀವು ಅದೆಷ್ಟು ಪ್ರೀತಿಸುತ್ತೀರಿ ಅಂತ ತೋರಿಸಬಹುದು. ನೀವು ನಮ್ಮ ಎನ್ವೈರ್ಮೆಂಟನ್ನು ಪ್ರೀತಿಸ್ತೀರಿ ಅನ್ನೋದಾದರೆ, ಲವ್ ಮಾಡ್ತೀರಿ ಅನ್ನೋದಾದರೆ, ಕೆಮಿಕಲ್ಸನ್ನು ಜಾಸ್ತಿ ಯೂಸ್ ಮಾಡ್ದೇ ಆರ್ಗ್ಯಾನಿಕ್ಕಾಗಿ ಬೆಳೆ ಬೆಳೆಯುವಂಥ ಕೆಲಸವನ್ನು ಮಾಡಬೇಕು. ಅದು ನೀವು ಪರಿಸರದ ಮೇಲೆ ಇಟ್ಟಿರುವಂತಹ ಕಾಳಜಿಯನ್ನು ತೋರಿಸುತ್ತೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಅಜ್ಜಿ ಆಯಿತು ಅಜ್ಜಿ, ತುಂಬ ಜಾಣ ನೀನಜ್ಜಿ, ಮನೆಗೆ ಹೋಗೋಣ ನಡಿ ಅಜ್ಜಿ ಅಂಥೇಳಿ ಮಕ್ಕಳು ರೈಮಿಂಗ್ ವರ್ಡ್ಸ್ ಥರ ಹಾಡನ್ನು ಹೇಳ್ಕೊಂಡು ಅಜ್ಜಿನ, ಸಾಕಜ್ಜಿ ನಡಿಯಪ್ಪ, ನೀವು ಹೇಳಿದ್ದು ನಮಗೆ ತುಂಬ ಅರ್ಥ ಆಗಿದೆ, ಬನ್ನಿ ಅಜ್ಜಿ ನಾವು ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಮಕ್ಕಳು ಕರೀತಾರೆ. ಈ ಪಾಠವನ್ನು ಬರೆದವರ ಲೇಖಕರ ಪರಿಚಯವನ್ನು ನಾವು ಮಾಡ್ಕೋಬೇಕಲ್ವಾ? ಕೆ.ಸಿ. ಶಶಿಧರ ಅವರು 1964ರಲ್ಲಿ ಜನಿಸ್ತಾರೆ. 1964 ಜುಲೈ ತಿಂಗಳ 13ರಂದು ಅವರು ಜನಿಸ್ತಾರೆ. ದಾವಣಗೆರೆ ಜಿಲ್ಲೆ ಅವರ ಜನನ ಸ್ಥಳ. ಅಲ್ಲಿ ಹೊನ್ನಾಳಿ ಅನ್ನೋದು ಅವರ ಗ್ರಾಮ, ಜನಿಸಿದಂತಹ ಗ್ರಾಮ. ಸಮಗ್ರ ಜಲಾನಯನ ಅಭಿವೃದ್ಧಿ, ಖುಷ್ಕಿ ಬೇಸಾಯ, ಹನಿ ನೀರಾವರಿ ಅವರು ಬರೆದಿರುವಂತಹ ಪುಸ್ತಕಗಳು ಮುಂತಾದ 20ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಇನ್ನೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರು ಈಗ ಶಿವಮೊಗ್ಗದಲ್ಲಿ ಕೃಷಿ ಮಹಾವಿಶ್ವವಿದ್ಯಾಲಯದಲ್ಲಿ, ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೃಷಿ ಇಂಜಿನಿಯರಿಂಗ್ ವಿಭಾಗದಲ್ಲಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಡ್ಡಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಾವು ಲೇಖಕರ ಬಗ್ಗೆ ತಿಳ್ಕೊಂಡಿರುವಂತಹ ವಿಚಾರ. ಅರ್ಥ ಆಗಿದೆಯಾ ಮಕ್ಕಳೇ?
ಓಕೆ, ಥ್ಯಾಂಕ್ ಯು.